ಪುರೋಹಿತರಾದ ಪುಚ್ಚಯ್ಯ ಪ್ರಾಣಭಯದಿಂದ ಓಡುತ್ತಾ, ಯಾ ನಾನ್ ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನ್ ನಿಮ್ ಮಗಳಿಗೆ ಯಾವ ರೀತಿಯ ಸಂಬಂಧವನ್ನು ಕೂಡ ನೋಡೋದಿಲ್ಲ ಹೀಗೆ ಹೇಳ್ಕೊಂಡು ಓಡ್ತಾ ಇದ್ರು. ಅವರ ಹಿಂದೇನೆ ಊರಿನ ದೊಡ್ಡ ಮನುಷ್ಯನಾದ ಮಾಧವಯ್ಯ ಕೈಯಲ್ಲಿ ಗನ್ ಇಟ್ಕೊಂಡೋಡ್ತಾ ಇದ್ರು. ನಿಲ್ಲಿ ಪುರೋಹಿತರೆ, ಇಲ್ಲದಿದ್ರೆ ನನ್ ಕೈಯಿಂದಾನೇ ಸಾಯ್ತೀರಾ. ಅಯ್ಯ ಮಾಧವಯ್ಯ, ನಾನು ನಿಂತ್ರೆ ನಿಮ್ಮ ಕೈಯಲ್ಲೇ ಸತ್ತೋಗ್ತೀನಿ ಅಂತ ನನಗೆ ಗೊತ್ತು, ಅದ್ರಿಂದನೇ ನಾನೀಗೆ ಓಡ್ತಾ ಇದ್ದೀನಿ. ಪುರೋಹಿತರೆ, ನೀವು ಎಷ್ಟು ದೂರ ಓಡಿದ್ರೂ ಪರವಾಗಿಲ್ಲ, ನನ್ ಕೈಯಿಂದನೇ ನಿಮ್ಗೆ ಸಾವು, ನಿಲ್ಲಿ. ಇವಾಗ ನನ್ ಗನ್ ಹಾರಿಸ್ತೀನಿ, ಬುಲೆಟ್ ಹೊರಗ್ ಬರುತ್ತೆ, ನಿಮ್ಮ ತಲೆ ಒಡೆದೋಗುತ್ತೆ ನೋಡಿ. ಹಾಗೆ ಹೇಳಿ ಮಾಧವಯ್ಯ ಶೂಟ್ ಮಾಡಿದ್ರು. ಗನ್ನಿನಿಂದ ಬುಲೆಟ್ ಹೊರಗೆ ಬಂದು ಪುಚ್ಚಯ್ಯನವರ ತಲೆ ತೆಂಗಿನಕಾಯಿಯಾಗಿ ಚೂರ್ ಚೂರಾಗಲು ಹೋಗ್ತಾ ಇತ್ತು. ಪಂತರು ಒಂದು ಕ್ಷಣ ತಿರುಗಿ ಹಿಂದೆ ನೋಡಿದ್ರು. ಅವರ ಹಿಂದೆ ಬರುತ್ತಿರುವ ಬುಲೆಟ್ ಅನ್ನು ನೋಡಿದ್ರು. ಅಷ್ಟೇ, ಪುರೋಹಿತರು ಇನ್ನಷ್ಟು ಗೊಂದಲ ಪಟ್ಕೊಂಡು ಪ್ರಾಣ ಭಯದಿಂದ, ಅಯ್ಯೋ ದೇವರೇ, ಈ ಬುಲೆಟ್ ನಿಜವಾಗ್ಲೂ ನನ್ನ ತಲೆಯನ್ನು ತೆಂಗಿನಕಾಯಿಯಾಗಿ ಚೂರ್ ಚೂರ್ ಮಾಡುತ್ತೋ. ಅಯ್ಯೋ ಪುಚ್ಚಯ್ಯ, ತಲೆ ಚೂರ್ ಚೂರ್ ಆಗುವ ತನಕ ಇಲ್ಲೇ ನಿಂತ್ಕೊಂಡಿರ್ತೀಯ ಕಣೋ, ಓಡೋ ಓಡು. ಹೀಗೆ ಗೊಂದಲದಿಂದ ಓಡ್ತಾನೇ ಇದ್ರು. ಪುರೋಹಿತರೆ, ಹುಷಾರಾಗಿ ತಪ್ಪಿಸ್ಕೊಳ್ಳಿ, ಇಲ್ಲದಿದ್ರೆ ತೆಂಗಿನಕಾಯಿಯಾಗಿ ನಿಮ್ಮ ತಲೆ ಚೂರ್ ಚೂರಾಗೋದಂತೂ ಗ್ಯಾರಂಟಿ. ಹಾಗೆ ಹೇಳಿ ಹಿಂದೆನೇ ಓಡ್ತಿದ್ರು. ಪುರೋಹಿತರಾದ ಪುಚ್ಚಯ್ಯ ಓಡ್ತಾನೇ ಇದ್ರು. ಅವರ ಹಿಂದೆ ಬುಲೆಟ್ ಅವರನ್ನು ಹಿಂಬಾಲಿಸುತ್ತಾನೇ ಇತ್ತು. ಬುಲೆಟ್ ಪುಚ್ಚಯ್ಯನವರ ಹತ್ತಿರ ಬಂತು. ಆವಾಗ ಪುಚ್ಚಯ್ಯನವರು ಕಲ್ಲು ತಾಗಿ ಕೆಳಗೆ ಬಡಾರ್ ಅಂತ ಬಿದ್ದೇ ಬಿಟ್ರು. ಅಷ್ಟೇ, ಬುಲೆಟ್ ಹೋಗಿ ಮರಕ್ಕೆ ತಾಗಿತ್ತು. ಮಾಧವಯ್ಯ ಪುರೋಹಿತರ ಬಳಿ ಬಂದ್ರು. ಪುರೋಹಿತರು ಎದ್ದು ನಿಂತ್ರು. ಅವರ ಎದುರಿನಲ್ಲಿ ಮಾಧವಯ್ಯ ನಿಂತಿದ್ರು. ಏನ್ ಪುರೋಹಿತರೆ, ನನ್ ಮಗಳಿಗೆ ಒಳ್ಳೆ ಲಕ್ಷಣ ಇರುವ ಹುಡುಗನನ್ನು ನೋಡಿ ಅಂತ ಹೇಳಿದ್ರೆ ಯಾಕೆ ನೀವು ನನ್ನ ನೋಡಿ ಹಾಗೆ ಓಡ್ತಿದ್ದೀರಾ? ಅಯ್ಯ ಮಾಧವಯ್ಯ, ನಿಮ್ಮ ಮಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಹುಡುಗನ್ ಮನೆಯವರು ನಿಮ್ಮ ಮಗಳನ್ನು ನೋಡಿ ಇಷ್ಟಪಡ್ಬೇಕಲ್ವಯ್ಯ. ಅಡುಗೆ ಮಾಡ್ಲಿಕ್ಕೆ ಗೊತ್ತಾ, ಹಾಡು ಹೇಳಲಿಕ್ಕೆ ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದೊಳ್ತೀಯಾ, ಯಾವ ರೀತಿ ಅಡಿಗೆ ಮಾಡ್ತೀಯಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳನ್ನ ಕೇಳಿ ನೀವು ನಿಮ್ಮ ಮಗಳು ಯಾವ ರೀತಿ ಉತ್ತರ ಕೊಡ್ತೀರಾ? ಹೀಗೆ ಪುರೋಹಿತರು ಕೇಳಿದಾಗ ಮಾಧವಯ್ಯ ಏನು ಮಾತನಾಡದೆ ತಲೆಯನ್ನು ತಗ್ಗಿಸಿದ್ರು. ಅಯ್ಯ, ನೀವು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಗುಣ ಇರುವವರು. ನಿಮ್ಮ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಗಳು ದೊಡ್ಡ ಸೋಂಬೇರಿ ಅಂತ ನಾನು ಯಾರ ಜೊತೆನೂ ಹೇಳೋದಿಲ್ಲ. ಹುಡುಗನ್ ಮನೆಯವ್ರ ಜೊತೆ ನಿಮ್ಮನ್ನ ಸಿಕ್ಸಕ್ಕೆ ನನ್ನಿಂದ ಆಗೋದಿಲ್ಲ. ಅದಕ್ಕೇನೆ ಆಮನಿ ಅಮ್ಮನಿಗೆ ಹುಡುಗ ನೋಡ್ಲಿಕ್ಕೆ ನನ್ನಿಂದ ಆಗೋದಿಲ್ಲ ಅಯ್ಯ, ನನ್ನನ್ನು ಕ್ಷಮಿಸಿ. ಹೀಗೆ ಪುರೋಹಿತರು ಬೇಡಿಕೊಂಡ್ರು. ನೀವು ಹೇಳೋದು ನಿಜನೇ ಪುರೋಹಿತರೆ, ನನ್ನ ಮಗಳು ದೊಡ್ಡ ಸೋಮಾರಿ, ಅವಳಿಗೆ ತುಂಬಾನೇ ಲೇಜಿನೆಸ್ ಇದೆ. ನೀವೊಂದು ಕೆಲಸ ಮಾಡಿ, ಹುಡುಗನ ನನ್ನ ಬಳಿ ಕರ್ಕೊಂಬನ್ನಿ, ಹುಡುಗಿನ ನೋಡ್ಲಿ. ಆನಂತರ ಅವಳ ಬಗ್ಗೆ ಗೊತ್ತಾದ್ಮೇಲೆ ಮದ್ವೆ ಆಗದ ಬೇಡವಾ ಅಂತ ಅವರೇ ತೀರ್ಮಾನ ಮಾಡ್ಲಿ. ಅವಳನ್ನ ಅರ್ಥ ಮಾಡ್ಕೊಂಡ್ರೆ ಆಮನಿಗೆ ಮದ್ವೆ ಆಗುತ್ತೆ, ಇಲ್ಲ ಅಂದ್ರೆ ಅವಳು ಮನೆಯಲ್ಲೇ ಇರ್ತಾಳೆ. ಸರಿ ಅಯ್ಯ, ಆಮನಿ ಅಮ್ಮನ ಬಗ್ಗೆ ಹುಡುಗನಿಗೆ ಎಲ್ಲಾ ವಿಷಯನ ಹೇಳಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ, ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಹೇಳಿ ಪಂತರು ಪುಚ್ಚಯ್ಯ ಅಲ್ಲಿಂದ ಹೊರಟೋದ್ರು. ಮಾಧವಯ್ಯ ಗನ್ನನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಮರುದಿನ ವಿನಯ್ ಅವನ ತಂದೆ ತಾಯಿಯಾದ ವೆಂಕಟ್ ಮತ್ತು ಸುಗುಣ ಜೊತೆ ಸೇರಿ ಮಂದಾರಪಳ್ಳಿ ಗ್ರಾಮಕ್ಕೆ ಬಂದು ದಾರಿಯಲ್ಲಿ ಗಾಡಿಯನ್ನು ನಿಲ್ಲಿಸಿದ. ಏನಾಯ್ತಪ್ಪ, ಇಲ್ಲಿ ಯಾಕೆ ಕಾರನ್ನು ನಿಲ್ಲಿಸಿದೆ? ಪುರೋಹಿತರು ಹೇಳಿದ ಹಾಗೆ ನಾವಿವಾಗ ಮಂದಾರಪಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಆದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ. ಅಪ್ಪ ವಿನಯ್, ನಾವು ಈ ಗ್ರಾಮಕ್ಕೆ ಬಂದ ನಂತರ ಮಾಧವಯ್ಯನವರ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರಂತೆ. ನೀನೋಗಿ ಕೇಳ್ಕೊಂಬಪ್ಪ. ಹೌದಪ್ಪ ವಿನಯ್, ನಿಮ್ ತಂದೆ ಹೇಳೋದು ನಿಜಾನೇ. ಹೋಗಿ ಮಾಧವಯ್ಯನ ಮನೆಗೆ ಹೇಗೆ ಹೋಗೋದು ಅಂತ ಕೇಳ್ಕೊಂಡ್ ಬಾ. ಓಕೆ ಮಮ್ಮಿ, ಇವಾಗ್ಲೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಹೀಗೆ ವಿನಯ್ ಕಾರಿನಿಂದ ಇಳಿದು ಆ ಕಡೆ ಈ ಕಡೆ ನೋಡಿದಾಗ ದಾರಿಯಲ್ಲಿ ಶೇಖರ್ ಎನ್ನುವ ಕಾಲೇಜ್ ಹುಡುಗ ಬಂದ. ವಿನಯ್ ಅವನನ್ನು ಕೇಳಿದ, ಇಲ್ಲಿ ನೋಡಿ, ಈ ಊರಲ್ಲಿ ನಾವು ಮಾಧವಯ್ಯನ ಮನೆಗೆ ಬಂದಿದ್ದೀವಿ, ಅವರ ಮಗಳನ್ನು ನೋಡ್ಲಿಕ್ಕೆ ಬಂದಿದ್ದೀವಿ, ದಾರಿ ತೋರಿಸ್ತೀರಾ? ಹೀಗೆ ವಿನಯ್ ಕೇಳಿದಾಗ ಶೇಖರ್ ನಗ್ತಾ ಇದ್ದ. ವಿನಯ್, ಸುಗುಣ, ವೆಂಕಟ್ರಾವ್ ಒಬ್ಬರಿಗೊಬ್ಬರು ನೋಡ್ಕೊಂಡ್ರು. ಆ ಮನಿನ ನೋಡ್ಲಿಕ್ಕೆ ಬಂದ್ರಾ? ಸರಿ ಸರಿ, ಹೋಗಿ. ಹಾಗೆ ಹೇಳಿ ಜೋರಾಗಿ ನಗುತ್ತಾ ದಾರಿ ಹೇಳದೆ ಹೊರಟೋದ. ವಿನಯ್ಗೆ ಏನು ಕೂಡ ಅರ್ಥವಾಗಲಿಲ್ಲ.
ಇದೇನಪ್ಪ, ಮಾಧವಯ್ಯನ ಮನೆ ಕೇಳಿದ್ರೆ ಅವನು ನಕ್ಕೊಂಡೇ ಹಾಗೆ ಹೋಗ್ಬಿಟ್ಟ. ಏನಪ್ಪ ಅರ್ಥ ಆಗ್ತಾ ಇಲ್ಲ. ನನಗೂ ಕೂಡ ಏನೂ ಅರ್ಥ ಆಗ್ತಿಲ್ಲಪ್ಪ. ಅಲ್ಲಿ ನೋಡು, ತರಕಾರಿ ಮಾರುವ ಹೆಂಗಸು ಬರ್ತಿದ್ದಾಳೆ, ಅವಳ ಬಳಿ ಕೇಳು, ಅವಳಾದ್ರೂ ಆ ಮನೆಗೆ ಅಡ್ರೆಸ್ ಹೇಳ್ಬೋದು. ಆಯ್ತಪ್ಪ. ಹೀಗೆ ವಿನಯ್ ನೋಡ್ತಾ ಇದ್ದಾಗ ತರಕಾರಿ ಮಾರುವ ಮಹಿಳೆ ಬಂದ್ಲು. ಇಲ್ಲಿ ನೋಡಮ್ಮ, ನಾವು ಮಾಧವಯ್ಯನ ಮನೆಗೆ ಬಂದಿದ್ದೀವಿ, ಹೇಗೆ ಹೋಗೋದು ಅಂತ ಹೇಳ್ತೀಯಾ? ಮಾಧವಯ್ಯನ ಮನೆಗೆ ಬಂದಿದ್ದೀರಾ? ಸರಿ ಸರಿ, ಹೋಗಿ ಹೋಗಿ. ಹಾಗೆ ಅಂತ ಅವಳು ಕೂಡ ಜೋರಾಗಿ ನಗುತ್ತಾ ಅಲ್ಲಿಂದ ಹೊರಟೋದ್ಲು. ಆ ಮಾತನ್ನು ಕೇಳಿ ಸುಗುಣ ಮತ್ತು ವೆಂಕಟ್ರಾವ್ ಕಾರಿನಿಂದ ಹೊರಗಡೆ ಬಂದ್ರು. ವಿನಯ್ ಕೂಡ ಗೊಂದಲಕ್ಕೆ ಒಳಗಾದ. ಅಪ್ಪ, ನಾವು ಬಂದ ದಾರಿಯಲ್ಲೇ ಹೋಗ್ಬಿಡೋಣ. ಮಾಧವಯ್ಯನ ಮನೆಗೆ ದಾರಿ ಕೇಳಿದ್ರೆ ಎಲ್ಲರೂ ನಗ್ತಾ ಇದ್ದಾರೆ, ಯಾರೂ ಕೂಡ ಅಡ್ರೆಸ್ ಹೇಳ್ತಾ ಇಲ್ಲ. ನನಗೆ ಯಾಕೋ ಸಂದೇಹ ಬರ್ತಿದೆ. ನಾವು ಬಂದ ದಾರಿಯಲ್ಲೇ ಹೋಗ್ಬಿಡೋಣಪ್ಪ. ಹೌದು ರೀ, ನನಗೂ ಕೂಡ ಗೊಂದಲ ಆಗ್ತಿದೆ. ಮಾಧವಯ್ಯನ ಹೆಸರು ಕೇಳಿದ ತಕ್ಷಣ ನೆಗಾಡ್ತಿದ್ದಾರೆ ಅಂದ್ರೆ ಆ ಜನಕ್ಕೆ ಹುಚ್ಚಿಡ್ದಿರ್ಬೇಕು, ಇಲ್ಲದಿದ್ರೆ ಅವರು ಮಗಳಿಗೆ ಹುಚ್ಚಿಡ್ದಿರ್ಬೇಕು, ಇಲ್ಲದಿದ್ರೆ ಅವರ ಮನೆಯಲ್ಲಿ ದೆವ್ವ ಇರ್ಬೇಕು ಅನ್ಸುತ್ತೆ. ನಮಗೆ ಈ ಸಂಬಂಧ ಬೇಡ ಕಣ್ರಿ, ಬನ್ನಿ ತಿರುಗಿ ಮನೆಗೆ ಹೋಗೋಣ. ಹಾಗೆ ಅಲ್ಲ ಸುಗುಣ. ಹೀಗೆ ಅವರು ಮಾತಾಡ್ತಾ ಇರುವಾಗ ಹಿಂದೆನೆ ಒಂದು ಕಾರಲ್ಲಿ ಮಾಧವಯ್ಯ ಬಂದ್ರು. ಅವರನ್ನು ನೋಡಿ ನಮಸ್ಕಾರ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ, ನಾನೇ ಮಾಧವಯ್ಯ. ನೀವು ಸುಗುಣ ವೆಂಕಟ್ ವಿನಯ್ ತಾನೆ? ನನ್ನ ಮಗಳು ಆಮನಿನ ತಾನೆ ನೀವು ನೋಡಕ್ ಬಂದಿರೋದು? ಹಾಗೆ ಹೇಳಿದಾಗ ಅವರು ಕೂಡ ನಮಸ್ಕಾರ ಮಾಡಿದ್ರು. ಹೀಗೆ ಅವರೆಲ್ಲರೂ ಸೇರಿ ಮಾಧವಯ್ಯನ ಮನೆಗೆ ಬಂದ್ರು. ಕೆಲಸದವಳು ಅವರಿಗೆ ಕೂಲ್ ಡ್ರಿಂಕ್ಸ್ ಅನ್ನು ಕೂಡ ಕೊಟ್ಲು. ನನ್ನ ಮಗಳು ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ, ನೀವು ಅದುವರೆಗೂ ಈ ಜ್ಯೂಸ್ನ ಕುಡಿತಾ ಇರಿ. ಹಾಗೆ ಹೇಳಿ ಮಾಧವಯ್ಯ ಮಗಳ ರೂಮಿಗೆ ಹೋದ್ರು. ಮಗಳಾದ ಆಮನಿ ರೆಡಿಯಾಗಲು ಸೋಮಾರಿತನ ಇದ್ದ ಕಾರಣ ರೆಡಿಯಾಗದೆ ಹಾಗೇನೆ ಕೂತಿದ್ಲು. ನಿನಗೆ ಕೈ ಮುಗ್ದು ಕೇಳ್ಕೋತೀನಮ್ಮ, ಹೊರಗಡೆ ಗಂಡಿನ ಕಡೆಯವರು ಬಂದು ಕೂತಿದ್ದಾರೆ. ನೀನು ನಿನ್ನ ಲೇಜಿನೆಸ್ ಅಲ್ಲಿ ಹೀಗೆ ಕೂತಿದ್ರೆ ಲೇಜಿ ಹುಡುಗಿ ಅಂತ ಹಾಗೇನೆ ಹೊರಟೋಗ್ತಾರೆ. ನನ್ನ ಮಾತು ಕೇಳಿ ಬೇಗ ರೆಡಿಯಾಗಮ್ಮ, ನನ್ನ ಮುದ್ದಿನ ಮಗಳಲ್ವಾ. ಹೀಗೆ ಮಗಳನ್ನು ಬೇಡಿಕೊಂಡ್ರು. ಸರಿಯಪ್ಪ, ನೀವು ಹೋಗಿ, ನಾನು ರೆಡಿ ಆಗ್ತೀನಿ. ಹಾಗೆ ಹೇಳಿದಾಗ ಮಾಧವಯ್ಯ ಕೂಲ್ ಡ್ರಿಂಕ್ಸ್ ಕುಡಿತಿರುವವರ ಬಳಿ ಬಂದ್ರು. ಟೈಮ್ ಕೂಡ ಆಗ್ತಾ ಇತ್ತು. ಆಮನಿ ಅವಳ ಸೋಮಾರಿತನದಿಂದ ನಿಧಾನವಾಗಿ ರೆಡಿ ಆಗ್ತಿದ್ಲು. ಕೆಲಸದವಳು ನೀರನ್ನು ತಂದು ಕೊಟ್ಲು, ಆನಂತರ ಕಾಫಿಯನ್ನು ತಂದು ಕೊಟ್ಲು, ಆನಂತರ ಎಳ್ನೀರನ್ನು ತಂದು ಕೊಟ್ಲು. ಆದ್ರೂ ಕೂಡ ಆಮನಿ ರೆಡಿಯಾಗಿ ಬರ್ಲೇ ಇಲ್ಲ. ಆಗ ಅವರಿಗೆ ಆಮನಿ ತುಂಬಾ ಲೇಜಿ ಅಂತ ಅರ್ಥವಾಯಿತು. ಮಾಧವಯ್ಯ ಎಷ್ಟೇ ಬೇಡಿಕೊಂಡ್ರು ಆಮನಿ ಚೆನ್ನಾಗಿ ರೆಡಿಯಾಗಿ ಅವರ ಮುಂದೆ ಬರ್ಲೇ ಇಲ್ಲ. ಆದ್ರೂ ಆಮನಿಯನ್ನು ವಿನಯ್ ನೋಡಿ ಇಷ್ಟಪಟ್ಟ. ನನಗೆ ಆಮನಿ ಇಷ್ಟ ಆಗಿದ್ದಾಳೆ, ನನಗೂ ಕೂಡ ಹುಡುಗ ಇಷ್ಟ ಆದ್ರು. ಹೀಗೆ ಇವರನ್ನು ನೋಡಿ ಸುಗುಣ ಮತ್ತು ವೆಂಕಟ್ರಾವ್ ಸಂತೋಷಪಟ್ರು. ಹಾಗಾದ್ರೆ ಪುರೋಹಿತರನ್ನ ಕರೆದು ಮದುವೆ ನಿಶ್ಚಿತಾರ್ಥ ಮಾಡೋಣ? ಖಂಡಿತ ಮಾಡೋಣ ಬಾವ, ಬೇಕಂದ್ರೆ ಇಲ್ಲೇ ಫೋನ್ ಮಾಡಿ. ಹಾಗೆ ಹೇಳಿದಾಗ ಪುಚ್ಚಯ್ಯ ಪುರೋಹಿತರು ಅವರ ಮುಂದೆ ಬಂದು ನಿಂತ್ರು. ಎಲ್ಲರನ್ನು ನೋಡಿ, ಎಲ್ಲರೂ ನನ್ನನ್ನು ಕ್ಷಮಿಸಿ, ನಾನು ಇಲ್ಲೇ ಸೈಡಲ್ಲಿ ನಿಂತ್ಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದೆ. ಇಬ್ಬರಿಗೂ ಇಷ್ಟವಾಗಿದೆ ಅಲ್ವಾ, ಮುಹೂರ್ತ ನೋಡೋಣ. ಹಾಗೆ ಹೇಳಿ ಒಂದು ಮುಹೂರ್ತ ದಿನವನ್ನು ನೋಡಿದ್ರು. ಎಲ್ಲರೂ ಸಂತೋಷಪಟ್ರು. ವಿನಯ್ ಅವನ ತಂದೆ ತಾಯಿಯ ಜೊತೆ ಸೇರಿ ಮದುವೆಗೆ ಬೇಕಾದ ಶಾಪಿಂಗ್ ಅನ್ನು ಮಾಡಿದ. ಆ ದಿನ ಮದುವೆಯ ದಿನ. ಮದುವೆ ಮಂಟಪದೊಳಗೆ ಎಲ್ಲಾ ಜನಗಳು ಕೂತಿದ್ರು. ಮಂಟಪದ ಮೇಲೆ ವಿನಯ್ ಕೂಡ ರೆಡಿಯಾಗಿ ಬಂದು ಕೂತಿದ್ದ. ಪುರೋಹಿತರು ಮಂತ್ರ ಹೇಳ್ತಾ ಇದ್ರು. ಅಯ್ಯ ಮಾಧವಯ್ಯ, ಹೋಗಿ ಮದ್ವೆ ಹುಡುಗಿನ ಕರ್ಕೊಂಬನ್ನಿ. ಆಯ್ತಯ್ಯ. ಹಾಗೆ ಹೇಳಿ ಮಾಧವಯ್ಯ ಹುಡುಗಿಯ ರೂಮ್ ಒಳಗೆ ಬಂದ್ರು. ಮದುವೆ ಹುಡುಗಿ ಆಮನಿ ಅವಳ ಬೆಡ್ರೂಮ್ ಅಲ್ಲಿ ಮಲಗಿದ್ಲು. ಅವಳ ತಂದೆ, ಅವಳ ಫ್ರೆಂಡ್ಸ್, ರಿಲೇಷನ್ ಎಷ್ಟು ಕರೆದ್ರೂ ಕೂಡ ಆಮನಿ ಸೋಮಾರಿತನದಿಂದ ಎದ್ದೇಳಲೇ ಇಲ್ಲ. ಮಾಧವಯ್ಯ ಚಿಂತೆ ಮಾಡುತ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ರು. ಮದುವೆ ಮಂಟಪದ ಮೇಲೆ ಹುಡುಗ 3 ಗಂಟು ಹಾಕ್ಲಿಕ್ಕೆ ಕಾಯ್ತಾ ಇದ್ದಾನೆ. ಆದ್ರೆ ಈ ಹುಡುಗಿ ಇಲ್ಲಿ ಸೋಮಾರಿತನದಿಂದ ನಿದ್ರೆ ಮಾಡ್ತಿದ್ದಾಳೆ. ಇವಳು ಈ ರೀತಿ ಇದ್ರೆ ಇವಾಗ ನಾನು ಏನ್ ಮಾಡೋದು? ಈ ಕಡೆ ಮದುವೆ ಮಂಟಪದ ಮೇಲೆ ಮಾಧವಯ್ಯ ಎಷ್ಟು ಸಮಯ ಆದ್ರೂ ತನ್ನ ಮಗಳನ್ನು ಕರ್ಕೊಂಡ್ ಬರದೇ ಇರುವ ಕಾರಣ ಎಲ್ಲರಿಗೂ ಸಂದೇಹ ಬಂದು ಎಲ್ಲರೂ ಅಲ್ಲಿಗೆ ಬಂದ್ರು. ಸೋಮಾರಿತನದಿಂದ ನಿದ್ರೆ ಮಾಡ್ತಿರುವ ಆಮನಿಯನ್ನು ನೋಡಿ ಎಲ್ಲರೂ ಜೋರಾಗಿ ನೆಗಾಡಿದ್ರು. ಹೀಗೆ ತುಂಬಾ ಸಮಯದ ನಂತರ ಆಮನಿ ಎದ್ದು ನೋಡಿದಾಗ ಎಲ್ಲರೂ ಅವಳನ್ನು ಸಮಾಧಾನ ಮಾಡಿ ವಿನಯ್ ಜೊತೆ ಮದ್ವೆ ಮಾಡಿಸಿದ್ರು. ಅತ್ತೆ ಮನೆಗೆ ಕಾಲಿಟ್ಲು.
ಪಾಪ ಅಂದಿನಿಂದ ಅತ್ತೆಯಾದ ಸುಗುಣ ಸೊಸೆಯ ಲೇಜಿನೆಸ್ನಿಂದ ತುಂಬಾ ಕಷ್ಟಪಟ್ಲು. ವೆಂಕಟಾಪುರ ಗ್ರಾಮದಲ್ಲಿ ಸುಪ್ರಜಾ ರಾಧಿಕಾ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಇವರಿಬ್ಬರು ಯಾವಾಗಲೂ ಜಗಳವಾಡದೆ ತುಂಬಾ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು. ಇವರನ್ನು ನೋಡಿದ ಊರಿನ ಜನಗಳು ಇವರು ಅತ್ತೆ ಸೊಸೆಯಲ್ಲ, ತಾಯಿ ಮತ್ತು ಮಗಳು ಅಂತ ತಿಳ್ಕೊಂಡಿದ್ರು. ಹಾಗೇನೆ ಸುಪ್ರಜನಿಗೆ ಸ್ವಪ್ನ ಎನ್ನುವ ಮಗಳಿದ್ಲು. ಸ್ವಪ್ನ ತನ್ನ ಗಂಡನ ಮನೆಯಲ್ಲಿ ಯಾವಾಗ್ಲೂ ತನ್ನ ಗಂಡನ ಜೊತೆ ಅತ್ತೆ ಜೊತೆ ಜಗಳ ಮಾಡ್ಕೊಂಡು ತನ್ನ ತಾಯಿ ಮನೆಯಲ್ಲಿ 10ರಿಂದ 15 ದಿನ ಬಂದು ಕೂರ್ತಾ ಇದ್ಲು. ಹೀಗೆ ಒಂದು ದಿನ ಸ್ವಪ್ನ ತನ್ನ ತಾಯಿಯ ಮನೆಗೆ ಬಂದು ಬಾಗಿಲಲ್ಲಿ ನಿಂತು ಕಿರ್ಚ್ತಾ ಇದ್ಲು. ಅಮ್ಮ ಅಮ್ಮ, ಎಲ್ಲಮ್ಮ ಇದ್ದೀಯಾ? ಕಾಣ್ತಾನೇ ಇಲ್ಲ. ಏನ್ ಸ್ವಪ್ನ, ದಿಢೀರಂತ ಬಂದಿದೀಯಾ? ಮತ್ತೆ ಏನಾಯ್ತು? ಏನಮ್ಮ ನಡೆಯುತ್ತೆ? ಮತ್ತೆ ಜಗಳನೇ? ಅದಲ್ಲ ಸ್ವಪ್ನ, ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ನಾವೇ ಅದನ್ನ ತಡ್ಕೊಂಡು ಜೀವನ ಮಾಡ್ಕೋಬೇಕು. ಹೌದಮ್ಮ, ನಿಜಾನೇ ನೀವ್ ಹೇಳಿದ್ದು. ಅದಕ್ಕೇನೆ ಬ್ಯಾಗ್ ತಗೊಂಡ್ ಬಂದಿದ್ದೀನಿ. ಅಯ್ಯೋ ಸ್ವಪ್ನ, ನನ್ನ ಮಾತನ್ನು ಒಂದ್ಸಲ ಅರ್ಥ ಮಾಡ್ಕೋ. ಅಯ್ಯೋ ಇದೇನಮ್ಮ ನೀವು ಈ ರೀತಿ ಅಮ್ಮನಾಗಿದ್ದೀರಾ? ಮಗಳು ಜಗಳ ಮಾಡ್ಕೊಂಡು ಮನೆಗೆ ಬಂದ್ರೆ ಅಳಿಯನಿಗೆನೆ ಫೋನ್ ಮಾಡಿ ಬೈಯದ್ ಬಿಟ್ಬಿಟ್ಟು ನನ್ನ ಬಾಗಿಲಲ್ಲೇ ನಿಲ್ಲಿಸಿ ಕ್ಲಾಸ್ ತಗೊಳ್ತಾ ಇದ್ದೀರಾ? ಹೀಗೆ ಸ್ವಪ್ನ ಜೋರಾಗಿ ತನ್ನ ತಾಯಿಯ ಬಳಿ ಹೇಳ್ತಾ ಇದ್ದಾಗ ಆ ಶಬ್ದವನ್ನು ಕೇಳಿ ರಾಧಿಕಾ ಅಡುಗೆ ಮನೆಯಿಂದ ಹೊರಗಡೆ ಬಂದ್ಲು. ಸ್ವಪ್ನ, ಯಾವಾಗ ಬಂದೆ? ಬಾಮ್ಮ, ಮನೆಯೊಳಗೆ ಬಾ. ಥ್ಯಾಂಕ್ಸ್ ರಾಧಿಕಾ, ನನ್ನ ತಾಯಿಗಿಂತ ನೀನೇ ಬೆಟರ್. ಕನಿಷ್ಠ ಮನೆಯೊಳಗೆ ಆದ್ರೂ ಕರ್ದೆ ಅಲ್ವಾ? ಏನತ್ತೆ ನೀವು ಸ್ವಪ್ನನ ಮನೆಯೊಳಗೆ ಕರೆಯದೆ ಯಾಕೆ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ದೀರಾ? ಅದಲ್ಲ ರಾಧಿಕಾ, ನಾನವಳಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಅರ್ಥ ಮಾಡ್ಬೇಕು ಅಂತಾನೆ ಹಾಗೆ ಮಾಡಿದ್ದು. ನೀವು ಏನ್ ಮಾತಾಡ್ಬೇಕು ಅಂದ್ರೂ ಮೊದ್ಲು ಅವಳು ಮನೆಯೊಳಗೆ ಬರ್ಲಿ, ಆಮೇಲೆ ಮಾತಾಡಿ. ನಮ್ಮ ಮನೆ ಮಗಳನ್ನ ಮನೆ ಹೊರಗಡೆ ನಿಲ್ಸಿ ಮಾತಾಡೋದು ನಿಮ್ಗೆ ಬೇಕಾದ್ರೂ ಚೆನ್ನಾಗಿರುತ್ತೆ, ಆದ್ರೆ ನನಗೆ ಯಾಕೋ ಬೇಜಾರಾಗ್ತದೆ ಅತ್ತೆ. ಇಲ್ಲಿ ನೋಡು ಸ್ವಪ್ನ, ಅತ್ತೆ ಮಾತ್ ಕೇಳಿ ನೀನು ಬೇಜಾರ್ ಮಾಡ್ಬೇಡ. ಮನೆಯೊಳಗೆ ಬಂದು ಬಿಸಿ ಬಿಸಿ ನೀರಿದೆ, ಬೇಗ ಸ್ನಾನ ಮಾಡ್ಕೊಂಡ್ ಬಾ. ನಾನ್ ನಿನ್ಗೆ ಟಿಫನ್ ತೆಗ್ದಿಡ್ತೀನಿ. ಆನಂತರ ಮಧ್ಯಾಹ್ನ ಕೂಡ ಊಟ ಮಾಡ್ಕೊಂಡು ವಿಶ್ರಾಂತಿ ತಗೋ, ಆಮೇಲೆ ಮುಂದಿನ ವಿಚಾರ ಮಾತಾಡ್ಬೋದು. ಹೀಗೆ ರಾಧಿಕಾ ತನ್ನ ಅತ್ತೆಯ ಮಾತನ್ನು ಕೂಡ ಕೇಳದೆ ತನ್ನ ನಾದಿನಿಯನ್ನು ಮನೆಯೊಳಗೆ ಕರ್ಕೊಂಡೋದ್ಲು. ಹೀಗೆ ಸ್ವಪ್ನ ಮನೆಯೊಳಗೆ ಬಂದು ನೀರನ್ನು ಕುಡಿತಾ ಇದ್ದಾಗ ಸುಪ್ರಜಾ ಸ್ವಪ್ನನ ಬಳಿ ಬಂದು, ಏನೇ ಸ್ವಪ್ನ, ಮೊನ್ನೆ ತಾನೆ ನಿನ್ನ ಗಂಡ ಸ್ನಾನ ಮಾಡಿ ಟವಲ್ನ ಒಣಗಿಸಿಲ್ಲ ಅಂತೇಳಿ ಗಂಡನ ಜೊತೆ ಜಗಳ ಮಾಡ್ಕೊಂಡು 10 ದಿನ ಬಂದು ಕೂತೆ. ಮತ್ತೆ ಏನೇ ಜಗಳ? ಈ ಸಲ ಜಗಳ ಮಾಡ್ಕೊಂಡಿದ್ದು ನಿನ್ನ ಅಳಿಯನ್ ಜೊತೆ ಅಲ್ಲಮ್ಮ, ನನ್ನ ಅತ್ತೆ ಜೊತೆ. ಅತ್ತೆ ಜೊತೆನಾ? ಏನೇ ಜಗಳ ಮಾಡ್ಕೊಂಡೆ? ಹೀಗೆ ಸುಪ್ರಜಾ ಚಿಂತೆಯಿಂದ ಸ್ವಪ್ನನ್ ಜೊತೆ ಮಾತಾಡ್ತಿರುವಾಗ ರಾಧಿಕಾ ಬಂದು, ಸ್ವಪ್ನ, ನಿನಗೆ ಸ್ನಾನ ಮಾಡ್ಲಿಕ್ಕೆ ಬಿಸಿ ಬಿಸಿ ನೀರ್ ರೆಡಿ ಆಗಿದೆ. ನೀನು ಸ್ನಾನ ಮಾಡ್ಕೊಂಡ್ ಬಂದ್ರೆ ಬಿಸಿ ಬಿಸಿಯಾಗಿ ಟಿಫಿನ್ ಕೊಡ್ತೀನಿ. ಕೇಳಿದ್ರ ಅಮ್ಮ? ಟಿಫಿನ್ ರೆಡಿ ಆಗಿದೆ ಅಂತೆ. ನಾನು ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ನಡೆದ ವಿಚಾರದ ಬಗ್ಗೆ ಆಮೇಲೆ ಮಾತಾಡೋಣ. ಹಾಗೆ ಹೇಳಿ ಸ್ವಪ್ನ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಬಿಸಿ ಬಿಸಿ ಟಿಫಿನ್ ಅನ್ನು ತಿನ್ನುತ್ತಾ ಟಿವಿಯನ್ನು ನೋಡಿ ನಗ್ತಾ ಇದ್ಲು. ಅದೇ ಸಮಯಕ್ಕೆ ಕೋಪದಿಂದ ಅಲ್ಲಿ ಸುಪ್ರಜಾ ಬಂದ್ರು. ಏ ಸ್ವಪ್ನ, ನಿಮ್ಮ ಅತ್ತೆ ಜೊತೆ ಏನೇ ಜಗಳ ಮಾಡ್ಕೊಂಡ್ ಬಂದಿದೀಯಾ? ಮೊದ್ಲು ಅದನ್ನ ಹೇಳಿ ಸಾಯೇ, ನನ್ಗೆ ಟೆನ್ಷನ್ ಆಗ್ತಿದೆ. ಹೇಳ್ತೀನಮ್ಮ, ಹೇಳ್ತೀನಿ. ನೀವು ಸೂಪರ್ ಸಂಬಂಧ, ಟಾಪ್ ಸಂಬಂಧ ಅಂತ ನನಗೆ ಮದುವೆ ಮಾಡಿಸಿದ್ರಲ್ವಾ? ನಮ್ಮ ಅತ್ತೆ ನಂಗೆ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಹೌದಾ? ಏನ್ ಮಾಡಿದ್ರು? ಆ ಮುದುಕಿಗೆ ಟಿಫಿನಿಗೆ ಪ್ರತಿದಿನ ಫ್ರೆಶ್ ಆಗಿನೇ ಚಟ್ನಿ ಬೇಕಂತೆ. ಒಂದು ದಿನ ನನಗೆ ಉದಾಸೀನ ಆಗಿ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ ಚಟ್ನಿನ ಕೊಟ್ಟಿದ್ದಕ್ಕೆ ಅಯ್ಯೋ ನನಗೆ ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತ ತುಂಬಾನೇ ಗಲಾಟೆ ಮಾಡ್ಬಿಟ್ರು. ನೀನೇ ಹೇಳಮ್ಮ, ಈ ಕಾಲದಲ್ಲಿ ಯಾವ ಸೊಸೆ ಅತ್ತೆಗೆ ಚಟ್ನಿ ಮಾಡಿ ಕೊಡ್ತಾಳೆ? ಹಾಗಿರುವಾಗ ತಣ್ಣಗಿರುವ ಚಟ್ನಿ ಕೊಟ್ಟಿದ್ದಕ್ಕೆ ಆ ಹೆಂಗ್ಸು ಹಾಗೆಲ್ಲ ಹಾರಾಡ್ತು. ಹೀಗೆ ಮಗಳು ಹೇಳಿದಾಗ ಸುಪ್ರಜನಿಗೆ ತುಂಬಾನೇ ಕೋಪ ಬಂತು. ಅವಳು ಕೋಪದಿಂದ, ಸ್ವಪ್ನ, ನಿಮ್ಮ ಅತ್ತೆ ನಿನ್ ಜೊತೆ ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೀನು ವರದಕ್ಷಿಣೆ ಏನೋ ಕೊಟ್ಟಿಲ್ಲ ಅಂತ ಹಿಂಸೆ ಮಾಡ್ತಿದ್ದಾರೆ ಅನ್ಕೊಂಡೆ. ಚಟ್ನಿ ಜಗಳಕ್ಕ ನೀನು ಬ್ಯಾಗ್ ಎಲ್ಲ ತಗೊಂಬಂದಿದ್ದು? ಹೀಗೆ ಸುಪ್ರಜಾ ಕೇಳ್ತಾ ಇದ್ದಾಗ ಅಲ್ಲಿಗೆ ರಾಧಿಕಾ ಬಂದು, ರಾಧಿಕಾ, ನಿನ್ಗೋಸ್ಕರ ಚಿಕನ್ ಮಾಡಿದೀನಿ, ಬಿಸಿ ಬಿಸಿಯಾಗಿದೆ, ಬೇಗ ಬಂದು ಊಟ ಮಾಡು. ಬರ್ತೀನಿ ರಾಧಿಕಾ, ಮೊದ್ಲೇ ತುಂಬಾ ಹಸಿವಾಗ್ತಿದೆ. ಹಾಗೆ ಹೇಳಿ ಸ್ವಪ್ನ ರಾಧಿಕಾ ಜೊತೆನೆ ಹೋದ್ಲು. ಹೀಗೆ ಸುಪ್ರಜಾ ಸ್ವಪ್ನ ಮಾಡಿದ್ದು ತಪ್ಪು ಅಂತ ಅವಳಿಗೆ ಮನವರಿಕೆ ಮಾಡ್ಬೇಕು ಅಂತ ಹಾಲಲ್ಲೇ ಕೂತ್ಕೊಂಡಿದ್ರು. ಆದ್ರೆ ಸ್ವಪ್ನ ಬರ್ಲಿಲ್ಲ. ಸ್ವಪ್ನ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ಹೋಗಿ ಮಲಗಿ ನಿದ್ರೆ ಮಾಡಿದ್ಲು. ಸರಿಯಾದ ಅದೇ ಸಮಯದಲ್ಲಿ ರಾಧಿಕಾ ಸುಪ್ರಜನ ಬಳಿ ಬಂದು ಹೀಗೆ ಹೇಳಿದ್ಲು, ಅತ್ತೆ, ಯಾಕತ್ತೆ ಊಟ ಕೂಡ ಮಾಡದೆ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೀರಾ?
ಏನು ಅಂತ ಹೇಳೋದು ರಾಧಿಕಾ? ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮಾವ ನಮ್ಮ ಅರ್ಹತೆಗೆ ಮೀರಿ ಕಷ್ಟಪಟ್ಟು ಹಣ ಇರುವವರ ಮನೆಗೆ ಮದ್ವೆ ಮಾಡಿಕೊಟ್ರು. ಅಲ್ಲಿ ಅವಳಿಗೆ ಎಲ್ಲ ಸೌಕರ್ಯಗಳು ಇದ್ರೂ ಕೂಡ ಅವಳು ಗಂಡನ ಮನೆಯಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೋತಾಳೆ. ನಮ್ಮ ಮನೆಯಲ್ಲಿ ಅವಳು ಇರೋದಿಕ್ಕೆ ನನಗೆ ಬೇಜಾರಿಲ್ಲ. ಅಲ್ಲಿ ಇರುವವರಿಗೆ ಕಷ್ಟ ಆಗುತ್ತೆಲ್ಲ, ಅದಕ್ಕೆ ಬೇಜಾರು. ನೀನು 1-2 ದಿನ ನಿಮ್ ತಾಯಿ ಮನೆಗೆ ಹೋದ್ರೆ ನನಗೆ ಕೆಲಸ ಮಾಡಕ್ಕಾಗದೆ ಎಷ್ಟೊಂದು ಕಷ್ಟ ಆಗುತ್ತೆ. ಹಾಗಿರುವಾಗ ಅವಳ ಅತ್ತೆ ಮಾವನಿಗೆ ಕೂಡ ನನ್ನ ಏಜ್ ತಾನೆ. ಅವಳ ಅತ್ತೆ ಮಾವನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವಳ ಮೇಲೆ. ಅವಳು ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ. ನೀವು ಚಿಂತೆ ಮಾಡ್ಬೇಡಿ ಅತ್ತೆ. ಇಷ್ಟು ದಿನ ನಿಮ್ಮ ಮಗಳು ಇಲ್ಲಿ ವಿಶ್ರಾಂತಿ ತಗೊಳಕ್ಕೆ ಬರ್ತಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಕಳ್ಳತನ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇನ್ಮುಂದೆ ನೀವೇನ್ ಮಾತಾಡ್ಬೇಡಿ. ಅವಳನ್ನ ಸರಿ ದಾರಿಗೆ ತರೋದು ನನ್ ಜವಾಬ್ದಾರಿ. ಹಾಗೆ ಹೇಳಿ ಮರುದಿನ ಬೆಳಿಗ್ಗೆ ಸ್ವಪ್ನ ನಿದ್ರೆ ಮಾಡ್ತಾ ಇರುವ ರೂಮಿಗೆ ಹೋಗಿ ಸ್ವಪ್ನನನ್ನು ಎಬ್ಬಿಸಿ ಹೀಗೆ ಹೇಳಿದ್ಲು. ಸ್ವಪ್ನ, ಎದ್ಬಿಟ್ಟ? ನಾನೇ ನಿನ್ನ ಎಬ್ಬಿಸೋಣ ಅಂತ ಬಂದೆ. ನನ್ಗೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ಮನೆ ಕೆಲ್ಸ ಎಲ್ಲ ನೀನೇ ನೋಡು. ಹಾಗೆ ಹೇಳಿ ಹೊರಟೋದ್ಲು. ಆ ನಂತರ ಸ್ವಪ್ನ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ನಿಮ್ ಸೊಸೆ ಯಾವಾಗ ಕೆಲ್ಸಕ್ಕೆ ಸೇರ್ಕೊಂಡ್ಲು? ಇವಾಗಷ್ಟೇ, ಸ್ವಲ್ಪ ಈ ನಡುವೆ. ಹೌದಾ, ಸರಿಯಮ್ಮ, ನಾನು ಸ್ನಾನ ಮಾಡ್ಬೇಕು, ಗ್ರೀಸರ್ನ ಹಾಕಿ. ಅದೆಲ್ಲ ಎಲ್ಲಿ ಸಿಗೋದಿಲ್ಲ, ನೀನೇ ಸ್ವತಃ ನೀರಿಟ್ಕೊಂಡು ಸ್ನಾನ ಮಾಡ್ಬೇಕು. ಹೀಗೆ ಸುಪ್ರಜಾ ಹೇಳಿದಾಗ ಸ್ವಪ್ನ ಹೋಗಿ ಸ್ವತಃ ಅವಳೇ ನೀರನ್ನು ತಗೊಂಬಂದು ಕಾಯಿಸಿ ಸ್ನಾನ ಮಾಡಿ ವಿಶ್ರಾಂತಿ ತಗೊಂಡು ಕೂತ್ಕೊಂಡ್ಲು. ಆಗ ಸುಪ್ರಜಾ ಅವಳಿಗೋಸ್ಕರ ತಟ್ಟೆಯಲ್ಲಿ ಟಿಫಿನ್ ಹಾಕಿ ತಂದು ಕೊಟ್ಲು. ಅದನ್ನು ನೋಡಿದ ಸ್ವಪ್ನ, ಹಬ್ಬ, ನಿಮ್ ಸೊಸೆ ಟಿಫನ್ ಆದ್ರೂ ಮಾಡಿ ಇಟ್ಲಲ್ವಾ? ಇಲ್ಲದಿದ್ರೆ ಅದನ್ನ ಕೂಡ ನಾನೇ ಮಾಡ್ಕೊಬೇಕಾಗಿತ್ತು. ಹಾಗೆ ಹೇಳಿ ಬಾಯಲ್ಲಿ ತೆಗ್ದಿಟ್ಕೊಂಡ್ಲು. ಅದು ತಣ್ಣಗಾಗಿರುವ ಕಾರಣ ಹೀಗೆ ಹೇಳಿದ್ಲು. ಏನಮ್ಮ, ನೀವು ತಗೊಂಬಂದಿರುವ ಟಿಫಿನ್ ಹೀಗಿದೆ? ನೆನ್ನೆ ಮಾಡಿದ್ದು ಹೀಗಿಲ್ಲದೆ ಇನ್ನು ಹೇಗೆ ಇರುತ್ತೆ? ಅದಲ್ಲಮ್ಮ, ನಿಮ್ಮ ಸೊಸೆ ಫ್ರಿಜ್ಜಲ್ಲಿ ಹಳೇದಾಗಿರುವ ಟಿಫಿನ್ನ ಇಟ್ರೆ ಹೆಂಗೆ ಹೇಳು? ನಾನು ಕೂಡ ನಿನ್ನ ಹಾಗೇನೆ ಜೋರಾಗಿ ಕೋಪ ಮಾಡ್ದೆ. ಆಗ ಅವಳು ಹೇಳಿದ್ಲು, ಇದನ್ನ ತಿಂದ್ರೆ ತಿನ್ನಿ, ಇಲ್ಲದಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಹೀಗೆ ಸುಪ್ರಜಾ ಹೇಳಿದಾಗ ಆ ಟಿಫಿನ್ ಅನ್ನು ತಿನ್ನಲು ಅವಳಿಂದ ಸಾಧ್ಯವಾಗದೆ ಅವಳೇ ಎದ್ದು ಹೋಗಿ ಸ್ವತಃ ಅವಳಿಗೋಸ್ಕರ ತಾಯಿಗೋಸ್ಕರ ಅಡುಗೆ ಮಾಡಿದ್ಲು. ಹೀಗೆ ಪ್ರತಿದಿನ ರಾಧಿಕಾ ಮನೆಯಲ್ಲಿ ಅಡುಗೆ ಮಾಡದೆ ಆಫೀಸಿಗೆ ಹೊರಟು ಹೋದಾಗ ಸ್ವಪ್ನನಿಗೆ ಕೆಲಸ ಮಾಡಿ ಮಾಡಿ ಸುಸ್ತಾಯಿತು. ಆ ನಂತರ ಸುಪ್ರಜನ್ ಜೊತೆ, ಅಮ್ಮ, ನಾನ್ ನನ್ನ ಗಂಡನ ಮನೆಗೆ ಹೋಗ್ತೀನಿ, ನನಗೆ ಇಲ್ಲಿ ಆಗೋದಿಲ್ಲ. ಅದೇನೆ, ಇನ್ನು 10-15 ದಿನ ಇರ್ತೀನಿ ಅಂತ ತಾನೇ ಹೇಳಿ ಬಂದೆ. ಹೌದಮ್ಮ, ಅವಾಗ ಹೇಳ್ದೆ, ಇನ್ಮುಂದೆ ನನ್ನಿಂದ ಇರ್ಲಿಕ್ಕಾಗ. ಹೀಗೆ ಸ್ವಪ್ನ ಮಾತಾಡ್ತಾ ಇರುವಾಗ ದಿಢೀರಂತ ರಾಧಿಕಾ ಬಂದು ಹೀಗೆ ಹೇಳಿದ್ಲು. ಹಾಗಾದ್ರೆ ಭಾನುವಾರ ಕೂಡ ಬರಲ್ವಾ? ಹೀಗೆ ದಿಢೀರಂತ ಬಂದಂತಹ ರಾಧಿಕಾನ ನೋಡಿ ಸ್ವಪ್ನ ಹೀಗೆ ಹೇಳಿದ್ಲು. ಏನ್ ರಾಧಿಕಾ, ಅಷ್ಟು ಬೇಗ ಬಂದ್ಬಿಟ್ಟೆ? ಆಫೀಸ್ ಎಲ್ಲ ಮುಗೀತಾ? 10ನೇ ಕ್ಲಾಸ್ನ 10 ಸಲ ಓದಿರುವ ನಿನ್ನ ಅತ್ತಿಗೆಗೆ ಯಾರು ಸ್ವಪ್ನ ಕೆಲ್ಸ ಕೊಡ್ತಾರೆ? ಹಾಗಾದ್ರೆ ಇಷ್ಟು ದಿನ ಹೋಗಿದ್ದು? ನಿನಗೆ ತಾಯಿ ಮನೆಗಿಂತ ನಿನ್ನ ಗಂಡನ ಮನೆನೇ ಬೆಟರ್ ಅಂತ ಗೊತ್ತಾಗ್ಬೇಕು ಅಂತಾನೆ ನಾವಿಬ್ರು ನಾಟಕ ಮಾಡಿದ್ದು. ಹಾಗೆ ಅಂತ ಹೇಳಿದ್ರು. ಇಲ್ಲಿ ನೋಡು ಸ್ವಪ್ನ, ಈ ಮನೆಯಲ್ಲಿರುವ ಸೌಕರ್ಯಗಿಂತ ನಿಮ್ಮ ಅತ್ತೆ ಮನೆಯಲ್ಲಿ ನಿನಗೆ ಎಲ್ಲ ರೀತಿಯ ಸೌಕರ್ಯ ಇದೆ. ಆದ್ರೂ ಸರಿ, ನಿನಗೆ ನಿಮ್ಮ ಅತ್ತೆ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾನೇ ಉದಾಸೀನ. ಇಷ್ಟು ದಿನ ಈ ಮನೆಯಲ್ಲಿ ನನಗೋಸ್ಕರ ನಿನಗೋಸ್ಕರ ನೀನು ಎಷ್ಟು ಅಡಿಗೆನ ಮಾಡಿರ್ತೀಯ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಿಮ್ಮ ಅತ್ತೆ ಗಂಡನಿಗೆ ಮಾಡು. ಅವ್ರನ್ನ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ. ಹೀಗೆ ಸುಪ್ರಜಾ ಸ್ವಪ್ನ ಮಾಡಿದ ತಪ್ಪಿನ ಬಗ್ಗೆ ಹೇಳಿದಾಗ ಸ್ವಪ್ನನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಹೀಗೆ ಆ ದಿನದಿಂದ ಸ್ವಪ್ನ ತನ್ನ ಅತ್ತೆ ಮತ್ತು ಗಂಡನ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡದೆ ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು.